ಮತ್ತೊಂದು ಬ್ಲೌಸಿಗೆ ಬ್ಯಾಕ್ ನೆಕ್ ವರ್ಕ್ ಹಾಕ್ಕೊಂಡಿದ್ದೆ. ನಾನೇ ಫ್ರೀ ಹ್ಯಾಂಡಲ್ಲಿ ಬಿಡಿಸ್ಕೊಂಡಿದ್ದೆ. ಫ್ರೀ ಹ್ಯಾಂಡಲ್ಲಿ ಬಿಡಿಸ್ಕೊಂಡು ವರ್ಕ್ ಹಾಕಿರೋದು ಏನಿದೆ ಅಲ್ಲ, ಔಟ್ಲೈನಿಗಲ್ಲ, ನಾನು ಗೋಲ್ಡ್ ಬೀಡ್ಸ್ ತೊಗೊಂಡು, ಶುಗರ್ ಬೀಡ್ಸ್ನ ತೊಗೊಂಡು ಪೂರ್ತಿ ಎಲ್ಲೆಲ್ಲಿದೆಯೋ ಅದು ಸ್ಟೆಮ್ ಥರ ಏನೇನಿದೆಯೋ ಅದಕ್ಕೆಲ್ಲದನ್ನೂ ಗೋಲ್ಡ್ ಬೀಡನ್ನ ಕುಟ್ಕೊಂಡಿದ್ದೀನಿ. ಮಧ್ಯೆ ಫ್ಲವರಿಗೆ ಕೂಡ ನಾನು ಬೀಡ್ಗಳನ್ನ ಹಾಕಿದ್ದೀನಿ. ಇದ್ರ ಸ್ಲೀವ್ಸ್ ವರ್ಕನ್ನ ಹಾಕಿದ್ದೀನಿ ಡೀಟೈಲಾಗಿ, ಅದನ್ನು ಚೆಕ್ ಮಾಡಿ. ಆವಾಗ ಬೀಡನ್ನ ಹೇಗೆ ಹಾಕಿದೆ ಅಂತ ಅದರಲ್ಲಿ ಕೂಡ ತೋರಿಸಿದ್ದೀನಿ. ಇದು ಕೂಡ ಅಷ್ಟೇ, ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ಕ್ರಾಸ್ ಆಗಿ ಸ್ಟಿಚ್ ಹಾಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾವೇನಿದೆ ಅದು ಔಟ್ಲೈನ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇನಿದೆ ಲೀವ್ಸ್ ಪೆಟಲ್ನೆಲ್ಲ ನಾವು ಶೇಪ್ ಮಾಡಿರ್ತೀವಲ್ಲ, ಅದು ಪೂರ್ತಿ ಒಂದು ಶೇಪ್ನ ಕೊಡ್ಕೊಬೇಕು. ಈ ರೀತಿಯಾಗಿ ನಾನು ಚೈನ್ ಸ್ಟಿಚ್ನ ಏನು ಬರ್ಕೊಂಡಿದ್ನಲ್ಲ ಫ್ಲವರು, ಅದ್ರ ತಕ್ಕ ಹಾಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಚೈನ್ ಸ್ಟಿಚ್ನ ಹಾಕ್ಬಿಟ್ಟು ಅದ್ರ ಮೇಲೆ ಕ್ರಾಸ್ ಆಗಿ ಚೈನ್ ಸ್ಟಿಚ್ನ ಹಾಕ್ಕೊತಾ ಬಂದರೆ ಅದು ಇನ್ನೂ ಎನ್ಹ್ಯಾನ್ಸ್ ಆಗಿ ತುಂಬ ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾ 2 ಸತಿ ಇದೇ ರೀತಿ ನೋಡಿ ಚೈನ್ ಸ್ಟಿಚ್ನ ಮತ್ತೆ ಅದ್ರ ಮೇಲೆ ಕ್ರಾಸ್ ಆಗಿ ಹಾಕ್ಕೊಬೇಕು. ನಾನು ಸ್ಲೀವ್ಸ್ ವರ್ಕ್ ಹಾಕಿದ್ದೀನಿ, ಅದರಲ್ಲಿ ಡೀಟೈಲಾಗಿ ತೋರಿಸಿದ್ದೀನಿ. ಇದರಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕೆಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು. ಫ್ರೀ ಹ್ಯಾಂಡಲ್ ಕೂಡ ಎಂಬ್ರಾಯ್ಡ್ರಿನ ಬಿಡಿಸ್ಕೊಂಡು ಮಾಡ್ಬೋದು. ನೀವು ಟ್ರೇಸಿಂಗ್ ಕೂಡ ಮಾಡಿಕೊಂಡು ಇದೇ ರೀತಿ ಡಿಸೈನ್ನ ಮಾಡ್ಬೋದು. ಈ ರೀತಿ ನೀಟಾಗಿ ಚೈನ್ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ನ ಕೊಟ್ಟಾಗ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ಔಟ್ಲೈನ್ ತಿಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾ 2 ಸತಿ ಇದೇ ಚೈನ್ ಸ್ಟಿಚ್ನೇ ಒಂದು ಚೈನ್ ಸ್ಟಿಚ್ ಮೇಲೆ ಮತ್ತೊಂದು ಕ್ರಾಸ್ ಆಗಿ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಚೈನ್ ಸ್ಟಿಚ್ ಹಾಕಿದಾಗ ಅಲ್ಲೆಲ್ಲೂ ಕಾಣಲ್ಲ. ಇವಾಗ ಅದು ದಪ್ಪಾಗಿ ಚೈನ್ ಸ್ಟಿಚ್ ತುಂಬ ಚೆನ್ನಾಗಿ ಕಾಣುತ್ತೆ, ತಿಕ್ಕಾಗೂ ಕಾಣುತ್ತೆ. ಬೀಡ್ಸ್ ಎಲ್ಲ ಕೊಡೋದ್ರಿಂದ ಸೈಡ್ ಲೇಯರ್, ಔಟ್ ಲೇಯರ್ ಏನಿದೆ ತಿಕ್ಕಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದು ನಾನು ಏನು ಡ್ರಾ ಮಾಡ್ಕೊಂಡಿದ್ದೀನೋ ಅದಕ್ಕೆ ಪೂರ್ತಿ ಔಟ್ಲೈನ್ ಇದೇ ರೀತಿ ಕೊಡಬೇಕು. ಎಲ್ಲೆಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಅಲ್ಲೆಲ್ಲಿ ಮಾತ್ರ ಬಿಟ್ಕೊಂಡಿದ್ದೀನಿ ಅಷ್ಟೇ. ಪೆಟಲ್ಸ್ನ ಕೂಡ ಅಷ್ಟೇ ನಾನು ಗೋಲ್ಡ್ ಥ್ರೆಡ್ಡಲ್ಲಿ ನೀಟಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಪೆಟಲ್ ಕೂಡ ಅಷ್ಟೇ ಗೋಲ್ಡ್ ಥ್ರೆಡ್ಡಲ್ಲೂ ಕೂಡ ಹಾಕೋಬೋದು, ನೀವು ನಾರ್ಮಲ್ ಸಿಲ್ಕ್ ಥ್ರೆಡ್ಡಲ್ಲೂ ಹಾಕ್ಕೋಬೋದು. ನಾನು ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಥ್ರೆಡ್ಡಲ್ಲಿ ಪೆಟಲ್ನ ಹಾಕ್ಕೊಂಡಿದ್ದೀನಿ. ನೀವು ಪೆಟಲ್ನ ನೀಟಾಗಿ ಶೇಪ್ನ ಬರ್ಕೊಂಡು ನಾರ್ಮಲ್ ನೀಡಲಲ್ಲಿ ಕೂಡ ನೀಟಾಗಿ ಹಾಕ್ಕೋಬೋದು. ಅದನ್ನು ಕೂಡ ನಾನು ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾರ್ಮಲ್ ನೀಡಲಲ್ಲಿ ಕೂಡ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನೀವು ಪೆಟಲ್ನ ಹಾಕೊಬೋದು. ಇದರ ಕ್ರೋಶದಲ್ಲಾದರೆ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ರೋಶದಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಔಟ್ಲೈನ್ ಕೊಡಬೇಕು. ಪ್ರತಿಯೊಂದಕ್ಕೂ ನೀವು ಔಟ್ಲೈನ್ ಕೊಟ್ಟಾಗ ಅದ್ರ ಶೇಪು ಇನ್ನೂ ಎನ್ಹ್ಯಾನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಎಂಡ್ ನಾಟ್ ಹಾಕ್ಕೊಂಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಮತ್ತೊಂದು ಕೂಡ ಇದೇ ರೀತಿಯೇ ನಾನು ಹಾಕ್ಕೊತಾ ಹೋಗ್ತೀನಿ. ಎಲ್ಲೆಲ್ಲಿ ನಾನು ಪೆಟಲ್ಸ್ಗಳನ್ನ ಬಿಡಿಸಿದ್ದೀನೋ ಅದಕ್ಕೆ ಸೇಮ್ ಗೋಲ್ಡ್ ಥ್ರೆಡ್ಡಲ್ಲೇ ಹಾಕ್ಕೊತಾ ಹೋಗ್ತೀನಿ. ಆವಾಗ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ನಾವು ನಾರ್ಮಲ್ ಥ್ರೆಡ್ ಹಾಕಿ ಮಾಡಿದಾಗೂ ಕೂಡ ಅಷ್ಟೇ ತುಂಬ ತಿಕ್ಕಾಗಿ ಬರಲಿ ಅಂತ ಹೇಳ್ಬಿಟ್ಟು 2 ಲೇಯರಲ್ಲಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಪೆಟಲ್ಸ್ ಎಲ್ಲಿದೆಯೋ ನೀನು ಔಟ್ಲೈನ್ ಹಾಕ್ಕೊಂಡು ಮಾಡಲಿಕ್ಕೆ ಹೋದರೆ ವೇರಿಯೇಷನ್ ಆಗುತ್ತೆ. ಫಸ್ಟು ಪೆಟಲ್ನ ಒಂದು ಸೈಡಿಂದ ಕೂಡ ಮಾಡ್ಕೊಬೋದು. ನಾನೀಗ ಹಾಕ್ತಾಯಿದ್ದೀನಿ. ಒಂದು ಸೈಡ್ ಫಸ್ಟ್ ಹಾಕ್ಕೊಂಡು ಏನಿದೆ ಡಿವೈಡ್ ಮಾಡ್ಕೊಬೇಕು. ಪೆಟಲ್ಸ್ನ ಡಿವೈಡ್ ಮಾಡ್ಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಪೆಟಲ್ಸ್. ಅವಾಗ ಯಾವ ಸೈಡು ಎಷ್ಟು ಲೆಂತಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಬರುತ್ತೆ. ಹಾಗಾಗಿ ಡಿವೈಡ್ ಮಾಡ್ಕೊಂಡು ಕೂಡ ಒಂದು ಸೈಡ್ ಫಸ್ಟ್ ಹಾಕ್ಕೊಂಡು ಇನ್ನೊಂದು ಸೈಡ್ ಆಮೇಲೆ ಕೂಡ ನಾವು ಈ ರೀತಿ ಸ್ಟಿಚ್ ಮಾಡ್ಕೊತ ಬರ್ಬೋದು. ಈ ರೀತಿ ಕ್ರೋಶದಲ್ಲಿ ಹಾಕೋದ್ರಿಂದ ಬೇಗ ಆಗುತ್ತೆ. ನಾರ್ಮಲ್ ನೀಡಲಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಕೆಳಗಡೆನೂ ಅದೇ ರೀತಿ ಸ್ಟಿಚ್ ಬಂದುಬಿಡುತ್ತೆ ನಾರ್ಮಲ್ ನೀಡಲಲ್ಲಿ. ಕ್ರೋಶದಲ್ಲಿ ಹಾಗಲ್ಲ, ನಾವು ಅಲ್ಲೇ ನಾಟ್ ಹಾಕೋದ್ರಿಂದ ಒಂದೇ ಸೈಡ್ ನಾಟ್ ಬರುತ್ತೆ ಮತ್ತು ಹೆವಿ ಅನಿಸಲ್ಲ. ಅದು ಫ್ಲವರ್ ಕೆಳಗೆ ಕೂಡ ಅದೇ ರೀತಿಯೇ ಲೇಯರು ಥ್ರೆಡ್ ಬಂದುಬಿಟ್ರೆ ನಮಗೆ ತುಂಬ ಹೆವಿ ಅನಿಸುತ್ತೆ. ಈ ರೀತಿ ಹಾಕಿಬಿಟ್ರೆ ಇದಕ್ಕೆ ಔಟ್ಲೈನ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಕಡೆಗೂ ಪೆಟಲ್ಲಿಗೆ ನಾನು ಗೋಲ್ಡ್ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ನಿಮ್ಮ ಕಾಂಬಿನೇಷನ್ ತಕ್ಕಾಗಿ ಹಾಕೋಬೋದು. ಇದು ಎಂಡ್ ನಾಟ್ ಹಾಕಿ ನಾನು ಲಾಸ್ಟ್ ಎಂಡ್ ಮಾಡಿಬಿಡ್ತೀನಿ. ನೋಡಿ, ಪೂರ್ತಿಯಾಗಿ ಹಾಕಿದಾಗ ಈ ರೀತಿ ಕಾಣುತ್ತೆ. ಪೂರ್ತಿ ಏನಿದೆ ಔಟ್ಲೈನ್ ಪೂರ್ತಿ ಕೊಟ್ಕೊಂಡಿದ್ದೀನಿ ಎಲ್ಲ ಕಡೆನೂ. ಈ ರೀತಿ ಔಟ್ಲೈನ್ ಕೊಟ್ಬಿಟ್ಟು ಏನಿದೆ ಫ್ಲವರಿಗೆ ಅದರಲ್ಲಿ ನಾನು ನಾರ್ಮಲ್ ನೀಡಲಲ್ಲಿ 2 ಎಳೆ ದಾರ ತೊಗೊಂಡಿದ್ದೀನಿ. ನನ್ನ ಸ್ಯಾರಿ ಯಾವ ಕಲರ್ ಇದೆಯೋ ಆ ಸ್ಯಾರಿ ಕಲರ್ ತೊಗೊಂಡು ಈ ರೀತಿ ಫ್ಲವರ್ನ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಬಹಳ ಈಸಿ. ನಾರ್ಮಲ್ ನೀಡಲಲ್ಲಿ ಇದು ಈಸಿ, ಕ್ರೋಶದಲ್ಲಾದರೆ ಕಷ್ಟ ಆಗಿಬಿಡುತ್ತೆ ಇದು ಸ್ವಲ್ಪ. ಹಾಗಾಗಿ ನಾರ್ಮಲ್ ನೀಡಲಲ್ಲಿ ಭಾರಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಹಾಕಿದ್ದೀನಿ.
ಕ್ರೋಶದಲ್ಲಿ ಕೂಡ ಹಾಕ್ಬೋದು. ಬಿಗಿನರ್ಸ್ ಯಾರು ಇದ್ದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕ್ರೋಶ ಬರಲ್ಲ ಅಂತ ಇದ್ದರೆ ಇದರಲ್ಲಿ ಹಾಕ್ಬೋದು. ನನಗೂ ಅಷ್ಟೇ ಕ್ರೋಶ ಅಷ್ಟಾಗಿ ಬರಲ್ಲ, ನಾನು ನಿಧಾನವಾಗಿ ನಾರ್ಮಲಾಗಿ ಸ್ವಲ್ಪನೇ ಹಾಕಿ ಈ ಥರ ಹಾಕ್ತಾಯಿದ್ದೀನಿ. ಮನೇಲೇ ಫ್ರೀ ಇದ್ದಾಗ ಈ ಥರ ಎಲ್ಲ ಹಾಕ್ಕೊಬೋದು. ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರ್ತಾ ಹೋಗುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು. ಆರಿ ವರ್ಕ್ ಏನು ತುಂಬ ಬ್ರಹ್ಮವಿದ್ಯೆ ಅಲ್ಲ. 5-6 ಸಾವಿರ ಕೊಟ್ಟು ಹಾಕ್ಸೋ ಬದಲು ಬಜೆಟ್ ಫ್ರೆಂಡ್ಲಿಯಾಗಿ ಆರಾಮಾಗಿ ಹಾಕ್ಕೋಬೋದು. ನಾನು ವರ್ಕ್ ಹಾಕಿದ್ದಿನ ಪ್ರಕಾರ ಏನೊಂದು 500-600 ರೂಪಾಯಿ ಖರ್ಚಾಗಿರ್ಬೋದು. ಯಾಕೆಂದರೆ ಮೆಟೀರಿಯಲ್ಸ್ ಮುಂಚೆನೇ ಇದ್ದಿರೋದ್ರಿಂದ ನನಗೇನು ಇದಕ್ಕೆ ಖರ್ಚಂತ ಏನು ಎಕ್ಸ್ಟ್ರಾ ಬಿದ್ದೇ ಇಲ್ಲ. ಏನು ಖರ್ಚಾಗಿದ್ರೆ ಒಂದು 500 ರೂಪಾಯಿ ಖರ್ಚಾಗಿರ್ಬೋದು. 500 ರೂಪಾಯಿ ಖರ್ಚಲ್ಲಿ ಒಂದು 3000-4000 ರೇಂಜಲ್ಲಿರೋ ವರ್ಕನ್ನು ನಾವೇ ಹಾಕೊಬೋದು. ನೀವು ಪೂರ್ತಿ ವಿಡಿಯೋನ ನೀವು ನೋಡಿ, ಇದ್ರದ್ದು ಸ್ಲೀವ್ಸದ್ದು ಕೂಡ ನಾನು ಹಾಕಿದ್ದೀನಿ, ಹೆಲ್ಪ್ ಆಗುತ್ತೆ. ಮನೇಲಿರ್ತಕ್ಕಂಥ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆರಿ ವರ್ಕ್ ಹಾಕಬೇಕು ಅನ್ನೋದು, ಹೇಗೆ ಹಾಕಬೇಕು ಅಂತ ಹೇಳಿ ಗೊತ್ತಿರಲ್ಲ. ಕೆಲವರಿಗೆ ನಾರ್ಮಲಾಗಿ ಈಗ ಹಾಕೋಬೋದು. ನಾನು ಹಾಕಿದ್ದೀನಿ, ಹಾಗಾಗಿ ಕೆಲವೊಂದೊಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಹೇಗೆ ಕಾಣ್ತಾ ಇದೆ ಡಿಸೈನು, ಅಥವಾ ಇನ್ನೂ ಏನು ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು ಅನ್ನೋರು ತಿಳಿದವ್ರು ನೋಡಿದ್ರೆ ಅದನ್ನು ಕೂಡ ಹೇಳಿ. ಲಾಸ್ಟಿಗೆ ನಾನು ಏನು ಮಾಡ್ತಿದ್ದೀನಿ, ಜರ್ದೋಸಿನ ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲಿ ಗ್ಯಾಪ್ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಗ್ಯಾಪನ್ನ ಫಿಲ್ ಮಾಡಲಿಕ್ಕೋಸ್ಕರ ಇದು ಎಕ್ಸ್ಟ್ರಾ ನಾನೇ ಮತ್ತೆ ಹಾಕಿದ್ದು ಜರ್ದೋಸಿಲಿ. ಈ ರೀತಿ ಜರ್ದೋಸಿಂದ ಹಾಕೋದ್ರಿಂದ ಮತ್ತು ಪೂರ್ತಿ ಫಿಲ್ಲಿಂಗ್ ಆಗಿ ಬರುತ್ತೆ. ಗ್ಯಾಪ್ ಇರಲಿ, ಆರಾಮಾಗಿ ಈ ರೀತಿ ಪೆಟಲ್ಸ್ಗಳನ್ನ ನಾವು ಹಾಕ್ಕೊಬೋದು. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಮಧ್ಯೆ ಪುಟ್ ಬೀಡ್ಸ್ ಕೂಡ ಹಾಕ್ಕೋಬೋದು. ನಾನು ಸ್ಲೀವ್ಸಿಗೆ ಕೂಡ ಎಕ್ಸ್ಟ್ರಾ ವರ್ಕನ್ನು ಮಾಡಿದ್ದೀನಿ. ಒಂದು ಬೀಡ್ಸ್ ಹಾಕ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡಿ, ಅದು ತುಂಬ ಚೆನ್ನಾಗಿದೆ. ಆ ರೀತಿ ಗ್ರ್ಯಾಂಡಾಗಿ ಬೇಕು ಮಾಡ್ಬೋದು. ನಾನು ಫ್ರಂಟ್ ಸ್ಲೀವ್ಸಿಗೆ ಈ ರೀತಿ ಈಗ ನ್ಯೂ ಟ್ರೆಂಡಲ್ಲಿದೆ ಫ್ರಂಟ್ ಇದರಲ್ಲಿ ಪ್ಯಾರೆಟ್ ಅಥವಾ ಪಿಕಾಕ್ನ ಮಾಡೋ ಅಂಥದ್ದು. ನಾನಿಲ್ಲಿ ಪುಟ್ಟದಾಗಿರ್ತಕ್ಕಂಥ ಪ್ಯಾರೆಟ್ನ ಹಾಕಿದ್ದೀನಿ. ನಾನು ಸ್ಲೀವ್ಸಿಗೆ ಕೂಡ ಇದೇ ರೀತಿ ಹಾಕಿದ್ದೀನಿ. ಹಾಗಾಗಿ ಅದೇ ಡಿಸೈನ್ನ ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಔಟ್ಲೈನ್ ಎಲ್ಲ ಕೊಟ್ಕೊಬಿಟ್ಟು ಅದಕ್ಕೆ ಥ್ರೆಡ್ಡನ್ನು ಫಿಲ್ ಮಾಡೋದು ಅಷ್ಟೇ. ಬಹಳ ಈಸಿ, ಬಹಳ ಸಿಂಪಲ್. ನಾನು ನನ್ನದು ಆರಿ ಹಳೆ ಸ್ಟ್ಯಾಂಡ್ ಮುರಿದೋದ್ಮೇಲೆ ಹಾಕಿರಲಿಲ್ಲ. ಇದು ಹೊಸ ಸ್ಟ್ಯಾಂಡು. ಇದರದ್ದು ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ. ಬಾಕ್ಸ್ ಸ್ಟ್ಯಾಂಡ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ಟ್ಯಾಂಡ್ ಕೂಡ. ನಾನು ಆ ಸ್ಟ್ಯಾಂಡ್ ಮುರಿದೋದ್ಮೇಲೆ ಇದನ್ನು ತೊಗೊಂಡೆ. ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಒಟ್ಟಿಗೆ ಕೂಡ ಹಾಕ್ಕೊಬೋದು. 2 ಸ್ಲೀವ್ಸು ಕೂಡ ಒಟ್ಟಿಗೆ ಇಟ್ಕೊಂಡು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಕೂಡ ರೀಸೆಂಟಾಗಿ ತೊಗೊಂಡಿರೋದು ಈ ಸ್ಟ್ಯಾಂಡು. ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಈಗ ತೊಗೊಂಡ್ಮೇಲೆ ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ನೋಡಿ, ಇದನ್ನು ಕೂಡ ಅಷ್ಟೇ ಸೇಮ್ ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಏನು ಆ ಕಣ್ಣು ಹತ್ರ ಇದೆಯಲ್ಲ, ಸ್ವಲ್ಪ ಫ್ರಂಟ್ ನೆಕ್ ಅಲ್ವಾ, ಗ್ರ್ಯಾಂಡಾಗಿರಲಿ ಅಂತ ಹೇಳ್ಬಿಟ್ಟು ಸ್ಲೀವ್ಸಲ್ಲಿ ಹೇಗೆ ಮಾಡಿದ್ದೀನೋ ಅದೇ ರೀತಿ ಮುಖದ ಭಾಗಕ್ಕೆ ಪೂರ್ತಿ ಫ್ರೆಂಚ್ ನಾಟ್ನ ಹಾಕೊತಾ ಇದ್ದೀನಿ. ನಾನು ಇದರಲ್ಲಿ 8 ಎಳೆ ದಾರನ ತಗೊಂಡಿದ್ದೀನಿ. 2 ಎಳೆ ದಾರ, 4 ಎಳೆ ದಾರನ ಡಬಲ್ ಮಾಡ್ಕೊತಾ ಹೋದ್ರಾಯ್ತು. ನೋಡಿ, ಆ ಸೈಜ್ನ ನೋಡಿಬಿಟ್ಟು ನೀವು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಅಂಥೇಳಿ ಮಾಡ್ಕೊಬೋದು. 4 ಎಳೆ ದಾರಲ್ಲಿ ಕೂಡ ಹಾಕ್ಬೋದು, ಪುಟ್ಟದಾಗಿ ಬರುತ್ತೆ. ದಾರ ಎಷ್ಟು ತಗೊತೀವಿ ಅನ್ನೋದ್ರ ಮೇಲೆ ಫ್ರೆಂಚ್ ನಾಟ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಚಿಕ್ಕದಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆ ಆರಾಮಾಗಿ ಹಾಕ್ಬೋದು. ಇಷ್ಟು ಈಸಿನಾ ಅಂತ ಅನಿಸೋಗುತ್ತೆ. ನಾನು ಕೂಡ ಎಲ್ಲೂ ಕಲ್ತಿಲ್ಲ, ನಾನಾಗೆ ಮನೇಲಿ ಸಣ್ಣ ಪುಟ್ಟ ಅದೇನೇನೋ ಬ್ಲೌಸ್ಗಳಿಗೆ ಮಾಡ್ಕೊತ ಇವತ್ತಿಷ್ಟು ನೀಟಾಗಿ ಹಾಕ್ತಾಯಿದ್ದೀನಿ. ನಾನು ಯಾವ ಆರಿ ಕ್ಲಾಸಿಗೂ ಹೋಗಿಲ್ಲ, ಎಲ್ಲೂ ಆನ್ಲೈನಲ್ಲಿ ಕೂಡ ನಾನು ಕಲ್ತಿಲ್ಲ. ಹೀಗೆ ಯೂಟ್ಯೂಬಲ್ಲಿ ನೋಡಿ ಕೆಲವೊಂದೊಂದು ಟಿಪ್ಸ್ಗಳನ್ನೆಲ್ಲ ನೋಡಿ ನಾನು ಹಾಕ್ತಾ ಬಂದೆ. ಎಷ್ಟು ನೀಟಾಗಿ ಬಂದಿದೆ, ನೀವೇ ನೋಡಿ. ನೀವು ಅಷ್ಟೇ ನೋಡಿ ಆರಾಮಾಗಿ ಕಲಿಬೋದು. ಹೆಣ್ಮಕ್ಳಿಗೆ ಯಾವುದು ದೊಡ್ಡದಲ್ಲ. ಹಾಗಾಗಿ ನೋಡ್ಬಿಟ್ಟು ನಾನು ಒಂದೊಂದನ್ನೇ ಟ್ರೈ ಮಾಡಿ ಇವತ್ತು ಇಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಗುತ್ತೆ. ನಾನು ಹಾಕ್ಕೊಂಡಿರೋ ಬ್ಲೌಸಿಗೆ ವರ್ಕನ್ನು ನಾನೇ ಹಾಕಿದಾಗ ತುಂಬ ಖುಷಿ ಅನಿಸುತ್ತೆ. ನಾನು ಏನೇನು ಅಪ್ಲೋಡ್ ಮಾಡಿದ್ದೀನೋ ಅದೆಲ್ಲ ನನ್ನ ಬ್ಲೌಸಿಗೆ ನಾನೇ ವರ್ಕ್ಗಳನ್ನ ಹಾಕ್ಕೊಂಡಿರೋದು, ನಾನೇ ಕುಚ್ಚುಗಳನ್ನ ಹಾಕ್ಕೊಂಡಿರೋದು, ಬೇರೆ ಯಾವುದಕ್ಕೂ ಹಾಕ್ಕೊಟ್ಟಿಲ್ಲ. ಕೆಲವೊಬ್ಬರು ಎಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ಕೇಳ್ತಾರೆ. ನನಗೆ ಅಂದಾಜಿಲ್ಲ. ನಾನು ಮೆಟೀರಿಯಲ್ಸ್ನ ನಾನು ಇಟ್ಕೊಂಡಿರ್ತೀನಿ ಸ್ಟಾಕು. ಹಾಗಾಗಿ ನಾನಾಗೆ ಹಾಕೋದ್ರಿಂದ ನನಗೆ ಅದ್ರದ್ದು ಬೆಲೆ ಎಷ್ಟು ಅಮೌಂಟ್ ತಗೋಬೋದು ಅನ್ನೋ ಅಂದಾಜು ನನಗಿಲ್ಲ. ಹಾಗಾಗಿ ನಾನು ಯಾವುದಕ್ಕೂ ಇಷ್ಟೇ ಪ್ರೈಸು ಅಂತ ಎಲ್ಲೂ ಹೇಳಲ್ಲ. ಇದನ್ನು ಕೂಡ ಅಷ್ಟೇ ನೀಟಾಗಿ ಜರ್ದೋಸಿನ ಫಿಲ್ ಮಾಡಿಕೊಂಡೆ. ನಾನೊಂದು ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದೆ, ಈ ರೀತಿ ಜರ್ದೋಸಿನ ಫಿಲ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಓನಾಗಿ ಇದೇ ರೀತಿ ಜರ್ದೋಸಿನ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ತಾಯಿದ್ದೀನಿ. ವರ್ಕ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ. ಹೋಗ್ತಾ ಪ್ರಾಪರಾಗಿ ನಾವು ನೀಟಾಗಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು.
ನಾನು ಚಿಕ್ಕದಾಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ನೋಡಿ ಎಷ್ಟು ಅದ್ಭುತವಾಗಿ ನಾನೇ ಹಾಕೊತಾ ಇದ್ದೀನಿ. ನಂಗೆ ತುಂಬ ಖುಷಿ ಅನಿಸುತ್ತೆ ನನ್ನ ವರ್ಕ್ ನಾನೇ ಹಾಕ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ. ಒಂದು 6 ಕ್ಲಾಸಿಗೆ ಹೋಗಿದ್ರು ಚೆನ್ನಾಗಿ ಬರ್ತಾ ಇತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಕೆಲವೊಬ್ರಿಗೆ ಕಲಿಯೋಂಥ ಫೆಸಿಲಿಟೀಸ್ ಇಲ್ಲದೆ ಇರೋರು ಯೂಟ್ಯೂಬ್ ನೋಡಿ ಆರಾಮಾಗಿ ಹಾಕ್ಕೊಬೋದು. ನಾನು ಕೆಲವೊಂದು ಟಿಪ್ಸ್ನೆಲ್ಲ ಎಲ್ಲದರಲ್ಲೂ ಶೇರ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಆರಿ ವರ್ಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋ. ಸಿ ಯು ಸೂನ್ ಫಾರ್ ನ್ಯೂ ವಿಡಿಯೋ.